ಬೆಂಗಳೂರು ಪ್ರೈಡ್ ಲಾಲ್ ಬಾಗ್ ನಲ್ಲಿ ನೀವು ನೋಡ್ಲೇಬೇಕಾದಂತ ಟಾಪ್ 10 ಪ್ಲೇಸಸ್ ಯಾವುದು ಗೊತ್ತಾ? ನಾನು ಹೇಳ್ತೀನಿ ಬನ್ನಿ. ನಂಬರ್ 1 ಪೆನಿನ್ಸುಲಾರ್ ನೀಸ್ ರಾಕ್. ಇದು 3000 ಕೋಟಿ ವರ್ಷ ಹಳೆಯದಾದಂತ ರಾಕ್. ಹಿಮಾಲಯ ಡೈನೋಸರ್ ಗಿಂತ ಮುಂಚೆನೆ ಇದು ಸೃಷ್ಟಿಯಾಗಿತ್ತು. ನಂಬರ್ 2 ಕೆಂಪೇಗೌಡರು ಕಟ್ಸಿದಂತ ಈ ಕ್ಲಾಕ್ ಟವರ್. ಲಾಲ್ ಬಾಗ್ ಕಟ್ಸಕ್ಕಿಂತ ಮುಂಚೆನೆ ಕೆಂಪೇಗೌಡರು ಇಲ್ಲಿ ಕ್ಲಾಕ್ ಟವರ್ ನ ಕಟ್ಸಿದ್ರು. ಬೆಂಗಳೂರಿನ 4 ಜಾಗಗಳಲ್ಲಿ ಅವರು ಬೌಂಡ್ರೀಸ್ ರೀತಿ ಈ ಗುಡಿಗೋಪುರಗಳನ್ನ ಕಟ್ಸಿದ್ರು. ಅದರಲ್ಲಿ ಒಂದು ಈ ಲಾಲ್ ಬಾಗ್ ನಲ್ಲಿದೆ. ನಂಬರ್ 3 ಗ್ಲಾಸ್ ಹೌಸ್. ವರ್ಷಕ್ಕೆ 2 ಬಾರಿ ನಡೆಯುವಂತ ಫ್ಲವರ್ ಶೋನ ಇದೇ ಜಾಗದಲ್ಲಿ ಆಯೋಜನೆ ಮಾಡೋದು. 1889ರಲ್ಲಿ ಜಾನ್ ಕ್ಯಾಮರೂನ್ ಇಲ್ಲಿ ಈ ಗ್ಲಾಸ್ ಹೌಸ್ ನ ಲಂಡನ್ ಕ್ರಿಸ್ಟಲ್ ಪ್ಯಾಲೇಸ್ ಮಾದರಿಯಲ್ಲಿ ನಿರ್ಮಾಣ ಮಾಡ್ತಾರೆ. ನಂಬರ್ 4 ಲಾಲ್ ಬಾಗ್ ಜಲಪಾತ. ನೀವೇನಾದ್ರೂ ಲಾಲ್ ಬಾಗ್ಗೆ ವಿಸಿಟ್ ಮಾಡಿದ್ರೆ ಈ ಪ್ಲೇಸ್ ನ ಮಿಸ್ ಮಾಡಕ್ಕೆ ಹೋಗ್ಬೇಡಿ, ಬಿಕಾಸ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ವ್ಯೂ. ನಂಬರ್ 5 ಲಾಲ್ ಬಾಗ್ ಕೆರೆ. ಇದನ್ನ ಟಿಪ್ಪು ಸುಲ್ತಾನ್ ಅವರು ಕಟ್ಸಿದ್ದು. ಲಾಲ್ ಬಾಗ್ ಅಲ್ಲಿರುವಂತ ಸಸ್ಯ ರಾಶಿಗೆ ನೀರು ಉಣಿಸೋದ ಉದ್ದೇಶದಿಂದ ಟಿಪ್ಪು ಸುಲ್ತಾನ್ ಈ ವಿಶೇಷವಾದಂತ ಕೆರೆನ ಕಟ್ಟಿಸ್ತಾರೆ. ನಂಬರ್ 6 ಪ್ಯೂರ್ ವೈಟ್ ಕಾಟನ್ ಸಿಲ್ಕ್ ಟ್ರೀ. ಈ ಒಂದು ಸ್ಪೀಶೀಸ್ ತುಂಬಾ ರೇರ್ ಸ್ಪೀಶೀಸ್. ಇದನ್ನ ಚೀನಾದಿಂದ ಇಂಪೋರ್ಟ್ ಮಾಡ್ಕೊಂಡು ಬಂದಿರುವಂತದ್ದು. ಈ ಒಂದು ಮರದ ಎತ್ತರ ಸರಿಸುಮಾರು 25 ಮೀಟರ್ ಇಂದ 30 ಮೀಟರ್ ಅಷ್ಟಿದೆ. ನಂಬರ್ 7 ರೋಸ್ ಗಾರ್ಡನ್. ಇದನ್ನ ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ಕಟ್ಟಿರುವಂತದ್ದು. ಸರಿಸುಮಾರು 150 ವೆರೈಟೀಸ್ ಆಫ್ ರೋಸಸ್ ಇಲ್ಲಿದೆ. ಇಂಗ್ಲೆಂಡ್, ಫ್ರಾನ್ಸ್ ಇಂದ ಎಲ್ಲ ರೋಸ್ ಗಿಡಗಳನ್ನ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ತಂದು ಇಡಲಾಗಿದೆ. ನಂಬರ್ 8 ಮರದ ಪಳೆಯುಳಿಕೆ. ಲಾಲ್ ಬಾಗ್ ಬಂದ್ರೆ ಈ ಒಂದು ಪ್ಲೇಸ್ ನ ಮಿಸ್ ಮಾಡಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಇದು 200 ಮಿಲಿಯನ್ ವರ್ಷದ ಹಳೆಯದಾದಂತ ಒಂದು ಮರದ ಪಳೆಯುಳಿಕೆ. ಶೀಲಿಕತೈ ಕೋನಿಫರಸ್ ಅನ್ನುವಂತ ಮರದ ಭಾಗ ಇದಾಗಿದೆ. ನಂಬರ್ 9 ಬೋನ್ಸಾಯಿ ಗಾರ್ಡನ್. ಈ ಒಂದು ಗಾರ್ಡನ್ ಅಲ್ಲಿ ಸರಿಸುಮಾರು 700 ಮಿನಿಯೇಚರ್ ಟ್ರೀಸ್ ಗಳನ್ನ ನಾವು ನೋಡಬಹುದು. ಇದನ್ನ ಡೆವಲಪ್ ಮಾಡಿರೋದು ಕರ್ನಾಟಕ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹಾಗೆ ಬೋನ್ಸಾಯಿ ಕ್ಲಬ್. ನೀವು ಲಾಲ್ ಬಾಗ್ ಬಂದ್ರೆ ಈ ಪ್ಲೇಸ್ ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಇಟ್ಸ್ ರಿಯಲಿ ಅಮೇಸಿಂಗ್. ಸೊ ಲಾಲ್ ಬಾಗ್ ಅಲ್ಲಿ ಇರುವಂತ ಈ ಬೈಸಿಕಲ್ ರೈಡ್ ನ ನೀವು ಟ್ರೈ ಮಾಡ್ಲೇಬೇಕು. 40 ಮಿನಿಟ್ಸ್ಗೆ ಜಸ್ಟ್ 100 ರೂಪೀಸ್ ಅಷ್ಟೇ.